ನಾನಾರೂಪಧರೋಹಂ ವೈ ನಾನಾ ದೇವೇಶು ಸಂಸ್ಥಿತಃ ಯದಾ ದೇವಾನ್ ಮಹಾಯಜ್ಞಾನ್ ವಿತನ್ವಂತಿ ಸಹಸ್ರಶಃ ತದಾ ಅಹಮೇವ ಸರ್ವೇಷಾಂ ಯಜ್ಞಭೋಕ್ತಾ ಭವಾಮಿ ವೈ. ಅಹಮಗ್ನಿ, ಅಹಂ ಭಾನು, ಅಹಂ ಸೋಮಃ, ಅಹಂ ಬೃಹಸ್ಪತಿ. ನನಗೇನು ಕಷ್ಟ ಇಲ್ಲ ಕೆಲಸ ಮಾಡ್ಲಿಕ್ಕೆ. ಯಾಕೆಂದ್ರೆ ನಾನೇ ಅಗ್ನಿ, ನಾನೇ ಸೂರ್ಯ. ಬೇರೆಯವರಿಗೆ ಆದ್ರೆ ಅಗ್ನಿ ಬೇರೆ, ಅದು ಉರಿಲಿಲ್ಲ ಅಂದ್ರೆ ಹಿಂಸೆ ಆಗಿಬಿಡ್ತದೆ. ಏನ್ ಮಾಡಿದ್ರು ಅಗ್ನಿ ಉರಿಯೋದು, ನನಗೆ ಹಾಗಲ್ಲ. ಅಗ್ನಿ ನಾನೇ. ನಾನೇನಾದ್ರೂ ಯಜ್ಞ ಮಾಡ್ಬೇಕು ಅಂತ ಹೊರಟ್ರೆ ನಾನೇ ಅಗ್ನಿ, ನಾನೇ ಸೂರ್ಯ, ನಾನೇ ಚಂದ್ರ. ಅಂದ್ರೆ ಅಗ್ನಿಯಲ್ಲಿ ನಾನಿದ್ದೀನಿ, ಸೂರ್ಯನೊಳಗೆ ನಾನಿದ್ದುಕೊಂಡು ಪ್ರಕಾಶ ಕೊಡ್ತೇನೆ, ಚಂದ್ರನಲ್ಲಿ ನಾನಿರ್ತೇನೆ, ನೀರಿನಲ್ಲಿ ನಾನಿರ್ತೇನೆ, ರುದ್ರನಲ್ಲಿ ನಾನು, ಮಿತ್ರನಲ್ಲಿ ನಾನು, ವಾಯುದೇವರಲ್ಲಿ ನಾನು, ಇಂದ್ರ ಅಶ್ವಿನೌ ಚ ವಸವಃ ವಿಶ್ವೇ ದೇವಾ ಅಹಮೇವತು. ನಾನು ಅವರೆಲ್ಲ ನಾನೇ ಅಂತ ಅರ್ಥಲ್ಲ, ಅವರಲ್ಲೆಲ್ಲ ನಾನಿದ್ದೀನಿ. ಯಜ್ಞ ಮಾಡ್ತಕ್ಕ ಯಜಮಾನನಲ್ಲಿ ನಾನಿರ್ತೀನಿ, ಹವಿಸ್ನಲ್ಲಿ ನಾನಿರ್ತೀನಿ. ಹೀಗೆ ಸರ್ವ ಪದಾರ್ಥಗಳಲ್ಲಿ ನೆಲೆಸಿ ನಾನು ಕರ್ಮವನ್ನ ಮಾಡಿಸ್ತಕ್ಕಂಥವನು, ಸ್ವೀಕಾರ ಮಾಡುವವನು ನಾನು, ಫಲ ಕೊಡುವವನು ನಾನು. ಇಷ್ಟು ರೂಪದಿಂದ ಪ್ರತಿಯೊಂದರಲ್ಲೂ ನಾನು ಸೇರಿಕೊಂಡಿದ್ದೀನಿ. ಆದರೆ ಯಾರಿಗೂ ಕಾಣಿಸೋದಿಲ್ಲ. ಅವರೊಬ್ಬರೇ ಇದ್ದಾರೆ ಅಂತ ಐಕ್ಯ ಚಿಂತನೆ ಮಾಡ್ತಾರೆ. ಸಾಗರದೊಳೆಹ ನದಿಯ ಜಲಭೇದ ಆಗಸದೊಳಿಪ್ಪಬ್ದಬಲ್ಲವು ಕಾಗೆಗುಬ್ಬೆಗಳ ಅರಿಯಬಲ್ಲವೇ ನದಿಯ ಜಲಸ್ಥಿತಿಯ ಭೋಗಿವರ ಪರ್ಯಂಕ ಶಯನನೊಳು ಈ ಗುಣತ್ರಯಬದ್ಧ ಜಗವಿಹುದು ಆಗಮಜ್ಞರು ತಿಳಿವರು ಅಜ್ಞಾನಿಗಳಿಗೆ ಅಳವಡದು. ಮೊನ್ನೆ ಒಂದ್ಸಲ ಹೇಳಿದೆ ಇದನ್ನೇ. ಒಳ್ಳೆ ಉತ್ತಮವಾದಂತಹ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ದಾಸರು. ಸಾಗರದೊಳೆಹ ನದಿಯ ಜಲಭೇದ. ಸಾಗರ ಸಮುದ್ರ, ಸಮುದ್ರದಲ್ಲಿ ಎಲ್ಲಾ ನದಿಗಳು ಸೇರಿರ್ತವೆ. ಆದರೆ ಸಮುದ್ರದ ನೀರಿನಲ್ಲಿ ಆ ನದಿಗಳೆಲ್ಲ ಹೋಗಿ ಸೇರಿದಾಗ ಯಾವ ನದಿ ನೀರು ಅಂತ, ಯಾವ ನದಿ ನೀರು ಯಾವುದು, ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯನೇ? ಸಮುದ್ರದಲ್ಲಿ ಸೇರಿದಂತಹ ಗಂಗಾ ನದಿ ನೀರು ಸ್ವಲ್ಪ ಬೇರೆ ತಕ್ಕೊಡ್ರಿ ಅಂತಂದ್ರೆ ಯಾರಿಗೆ ತೆಗಿಲಿಕ್ಕೆ ಸಾಧ್ಯ? ಯಮುನಾ ಗಂಗೆಗೆ ಸೇರಿರ್ತದೆ, ಗಂಗೆ ಯಮುನೆಗೆ ಸೇರ್ತದೆ. ಅಲ್ಲಿ ಯಮುನಾ ನದಿ ನೀರು ತೆಕ್ಕೊಡಿ ಅಂತಂದ್ರೆ ಯಾರಿಗೆ ಸಾಧ್ಯ? ಕಾಗೆ ಆಕಾಶದಲ್ಲಿ ಹಾರತಕ್ಕಂಥ ಕಾಗೆ ಗುಬ್ಬಿಗಳಿಗೆ ಸಮುದ್ರದಲ್ಲಿರ್ತಕ್ಕಂಥ ಆ ಜಲರಾಶಿಯಲ್ಲಿ ಯಾವುದು ಗಂಗೆ, ಯಾವುದು ಯಮುನಾ, ಯಾವುದು ಸರಸ್ವತಿ ಅಂತ ಗೊತ್ತಾಗುವುದಿಲ್ಲ. ಅದೇ ಆಕಾಶದಲ್ಲಿ ಇನ್ನೂ ಎತ್ತರಕ್ಕಿರ್ತಕ್ಕಂಥ ಮೋಡಕ್ಕೆ ಗೊತ್ತಾಗ್ತದೆ. ಅಬ್ದವಲ್ಲವು, ಅಬ್ದ ಅಂದ್ರೆ ಮೋಡ, ಅಬ್ದ ಅಂದ್ರೆ ಮೋಡ. ಮೋಡ ಅಂದ್ರೆ ಬರೇ ಮೋಡ ಅಲ್ಲ, ಜಡವಾದ ಮೋಡ ಅಲ್ಲ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಪರ್ಜನ್ಯ ದೇವತೆಗೆ ಅದು ಗೊತ್ತಾಗ್ತದೆ. ಹರಿವಾಯುಗಳ ಅನುಗ್ರಹದಿಂದ ಆ ಶಕ್ತಿ ಅವರಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಆ ದೇವತೆಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಅದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ. ಆದ್ರೆ ಅದೇ ಆಕಾಶದಲ್ಲಿ ಹಾರತಕ್ಕಂಥ ಕಾಗೆಗುಬ್ಬೆಗಳು ಅರಿಯಬಲ್ಲವೇ ನದಿಯ ಜಲಸ್ಥಿತಿಯ. ಆ ದೇವತೆಗಳಿಗೆ, ಪರ್ಜನ್ಯಾಭಿಮಾನಿ ದೇವತೆ ಗೊತ್ತಿರ್ತದೆ. ಅದು ಸಮುದ್ರದಲ್ಲಿ ಸೇರಿದಂಥ ಅದೇ ನದಿಯ ನೀರನ್ನ ಆ ದೇವತೆ ತೆಗಿತಾನೆ. ರಥಸಪ್ತಮಿ ಬಂತು, ಉತ್ತರಾಯಣ ಪ್ರಾರಂಭ ಆಯಿತು ಅಂತಂದ್ರೆ ಸೂರ್ಯನ ಕಿರಣ ಪ್ರಖರ ಆಗ್ತದೆ. ಯಾಕೆ ಅಂತಂದ್ರೆ ಆ ನೀರನ್ನು ಹೀರ್ಲಿ. ನೀರನ್ನು ಹೀರುವಾಗ ಅದೇ ನದಿ ನೀರನ್ನು ಹೀರ್ತಾನಂತೆ ಸೂರ್ಯ. ಅದೇ ನದಿ ನೀರನ್ನು ಹೀರಿ ಆ ಮೋಡಕ್ಕೆ ಕಳಿಸ್ತಾನೆ. ಒಟ್ಟು ಸೇರಿದಾಗೆ ಸಮುದ್ರದಲ್ಲಿ ಎಲ್ಲಾ ನೀರು ಒಂದೇ ಅಂತ ಅನಿಸ್ತದೆ ನಮಗೆ. ಐಕ್ಯ ಹೇಳಿಬಿಡ್ತೀವಿ, ಎಲ್ಲಾ ಒಂದೇ ಆಯ್ತು ನೀರು ಅಂತ. ಆದ್ರೆ ಸೂರ್ಯ ಯಮುನಾ ನೀರನ್ನೇ ಬೇರೆ ತೆಗಿತಾನೆ, ತುಂಗಭದ್ರಾ ನೀರನ್ನೇ ಬೇರೆ ತೆಗಿತಾನೆ, ಗಂಗಾ ನೀರನ್ನೇ ಬೇರೆ ತೆಗಿತಾನೆ. ಅದೇ ನೀರನ್ನ ಹೀರಿ ಅದು ಒಂದೊಂದು ಪ್ರತ್ಯೇಕ ಮೋಡಕ್ಕೆ ಕಳಿಸಿ ಅದು ಎಲ್ಲಿ ಮಳೆ ಸುರಿಬೇಕು ಅದೇ ಜಾಗದಲ್ಲಿ ಸುರಿತದಂತೆ. ಯಾಕೆಂದ್ರೆ ಆ ನೀರು ಹರಿದು ಹೋಗಿ ಮತ್ತೆ ಗಂಗಾ ನದಿಗೆ ಸೇರ್ಬೇಕು. ಆದ್ರಿಂದ ಗಂಗಾ ನದಿ ನೀರಿನ ಮೋಡ ಅಂತಲೇ ಪ್ರತ್ಯೇಕ ಇರ್ತದೆ, ಯಮುನಾ ನದಿ ನೀರಿನ ಮೋಡ ಅಂತ ಪ್ರತ್ಯೇಕ ಇರ್ತದೆ. ಯಾರಿಗ್ ಗೊತ್ತಾ? ಅಜ್ಞಾನಿಗಳಿಗೆ ಅಳವಡದು ಅಂತಾರೆ. ಇದು ಅಜ್ಞಾನಿಗಳಿಗೆ ಗೊತ್ತಾಗುವುದಿಲ್ಲ. ಆಗಮಜ್ಞರು ತಿಳಿವರು. ಶಾಸ್ತ್ರದಲ್ಲಿ ಇದೆಲ್ಲ ಬರ್ತದೆ, ಶಾಸ್ತ್ರಜ್ಞರಿಗೆ ಗೊತ್ತು ಯಾವ ಮೋಡದಲ್ಲಿ ಯಾವ ನೀರಿದೆ. ಎಷ್ಟು ಅದ್ಭುತ ಪರಮಾತ್ಮನ ವ್ಯಾಪಾರ. ಆದ್ರಿಂದಲೇನೆ ಪ್ರತಿ ಸಲವೂ ಕೂಡ ಆಯಾ ನೀರಿನ, ಆ ನದಿ ನೀರಿನ ರುಚಿ ಅದದೇ ಇರ್ತದೆ. ಗಂಗಾ ಸ್ನಾನ, ತುಂಗಾ ಪಾನ ಅಂದ್ರೆ ತುಂಗಾ ನದಿ ನೀರು ಪ್ರತಿ ವರ್ಷವೂ ಒಂದೇ ರುಚಿ, ಕಾವೇರಿ ನೀರು ಒಂದೇ ರುಚಿ. ನೀರು ಕುಡಿದು ಕೂಡಲೇ ಹೇಳ್ತಾರೆ ಇದು ಕಾವೇರಿ ನೀರು. ಅವರವರ ಮನೆ ಬಾವಿ, ಅವರವರ ಮನೆ ಕೆರೆ, ಆ ಊರಿನ ಕೆರೆ, ಆ ನೀರಿನ ರುಚಿನೂ ಒಂದೇ ರೀತಿ ಇರ್ತದೆ. ಅವ್ಯವಸ್ಥೆ ಅಲ್ಲ ಪರಮಾತ್ಮ ನಮ್ಮ ಹಂಗೆ. ಸುವ್ಯವಸ್ಥಿತವಾದ ಕೆಲಸ ಪರಮಾತ್ಮನ್, ವ್ಯವಸ್ಥಿತವಾದ ಕೆಲಸ ಪರಮಾತ್ಮನ್. ನಮ್ದು ಅವ್ಯವಸ್ಥೆ. ಯಾವ್ದು ಹೆಂಗ್ ಬೇಕಾದ್ರೆ ಹಂಗ್ ಮಾಡಿಬಿಡು, ಯಾವ ಸಾಮಾನು ಎಲ್ಲಿ ಬೇಕಾದ್ರೆ ಇಟ್ಬಿಡೋದು.
ಇನ್ನೊಂದ್ಸಲ ನೋಡ್ಲಿಕ್ಕೆ ಹೋದಾಗ ಆ ಸಾಮಾನು ಅಲ್ಲಿರ್ಲಿಕ್ಕಿಲ್ಲ, ಇನ್ನೊಂದ್ ಕಡೆ ಇರ್ತದೆ. ಹಾಗಲ್ಲ ಪರಮಾತ್ಮ. ಅವರ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಆಯಾ ಬಾವಿಗೆ ಉಪ್ಪು ನೀರಿನ ಬಾವಿ ಆದ್ರೆ ಪ್ರತಿ ಸಲ ಮಳೆ ಬಂದಾಗ, ಮಳೆಗಾಲದಲ್ಲಿ ತುಂಬಿದಾಗ ಅದು ಉಪ್ಪು ನೀರಿನ ಬಾವಿನೇ. ಯಾರ್ದಾದ್ರೂ ಮನೆ ಸಿಹಿ ನೀರಿತ್ತು ಅಂತಂದ್ರೆ ಅದು ಸಿಹಿ ನೀರು ಅಂದ್ರೆ ಪ್ರತಿ ವರ್ಷವೂ ಸಿಹಿ ನೀರೇ. ಒಂದು ವರ್ಷ ಯಾವತ್ತಾದ್ರೂ ಮಳೆ ಬಂದಾಗ ಬತ್ತಿ ಹೋದ ಬಾವಿ ಇದ್ದಕ್ಕಿದ್ದಂಗೆ ಉಪ್ಪು ನೀರಾಗೋದಿಲ್ಲ, ಉಪ್ಪು ನೀರು ಬಾವಿ ಇದ್ದಕ್ಕಿದ್ದಂಗೆ ಸಿಹಿ ನೀರಾಗೋದಿಲ್ಲ. ಅದೇ ನೀರನ್ನ ಸುರಿಸ್ತಾನಂತೆ ಪರಮಾತ್ಮ. ಯಾಕೆ? ಇಷ್ಟು ಭೇದ ಜ್ಞಾನ ಅವನಿಗೆ ಚೆನ್ನಾಗಿದೆ. ಎಲ್ಲೆಲ್ಲಿ ಯಾವ್ದಾವುದಿದೆ. ನೀರಿಗೆ ನೀರು ಬೆರೆಸಿದ್ರೆ, ಯಾರ್ದೋ ಒಂದು ತಂಬಿಗೆಲ್ಲಿ ನೀರಿತ್ತಂತೆ ಒಬ್ಬ ಋಷಿಗಳದ್ದು, ಅದನ್ನ ಇನ್ನೊಂದ್ ಕಡೆ ಬೆರೆಸಿ ಬಿಟ್ರಂತ. ಇವು ತಮ್ಮ ಲೋಟಕ್ಕೆ ಹಾಕೊಂಡು, ನೀನ್ಯಾಕೆ ಹಾಕೊಂಡಿ, ನನ್ ನೀರ್ ನನಗ್ ಕೊಡು ಅಂದ್ರಂತ. ನನ್ ನೀರ್ ನನಗ್ ಕೊಡು ಅಂದ್ರೆ ಅವ್ರ ಲೋಟದ ನೀರನ್ನೇ ತೆಗೆದು ಅವ್ರಿಗೆ ಕೊಟ್ರಂತ. ಮತ್ತೆ ಯಾರಿಗಾದ್ರೂ ಸಾಧ್ಯ ಇದೆ? ನೀರಲ್ಲಿ ನೀರು ಬೆರೆತಾಗ ಒಂದೇ ಆಯ್ತು ಅಂತ ನಾವಂತೀವಿ. ಉದಕಂತೂ ಉದಕೇ ಸಿಕ್ತಂ ತಾದ್ರಿಗೆ ಯಥಾ ಭವೇತ್. ಆ ನೀರು ಈ ನೀರಿನಂತೆ ಆಗ್ತದೆ, ಆದ್ರೆ ಜ್ಞಾನಿಗಳು ಅದನ್ನು ಬೇರ್ಪಡಿಸ್ತಾರಂತೆ, ಅದೇ ನೀರನ್ನು ತೆಕ್ಕೊಡ್ತಾರೆ. ಇದು ಭೇದ ಜ್ಞಾನ ಅಂದ್ರೆ ಹಿಂಗಿರ್ತದಂತೆ ಜ್ಞಾನಿಗಳಿಗೆ. ಅದರಂತೆ ಈ ಜಗತ್ತು ಸಾಗರದಂತೆ ಇರೋ ಪರಮಾತ್ಮನಲ್ಲಿ ಸೇರ್ಕೊಂಡಿದೆ. ಪರಮಾತ್ಮ ಈ ಜಗತ್ತಿನಲ್ಲಿ ತಾನು ಸೇರ್ಕೊಂಡಿದ್ದಾನೆ. ಪರಮಾತ್ಮನಲ್ಲಿ ಜಗತ್ತು, ಜಗತ್ತಿನಲ್ಲಿ ಪರಮಾತ್ಮ ಓತಪ್ರೋತವಾಗಿ ಹಾಸುಹೊಕ್ಕಾಗಿ ಸೇರ್ಕೊಂಡಿದೆ. ಆದರೆ ಆ ಭೇದ ಜ್ಞಾನ ದಿವ್ಯ ಜ್ಞಾನಿಗಳಿಗಿರ್ತದೆ. ಉಳಿದವರಿಗೆ ಆ ಭೇದ ಸೂಕ್ಷ್ಮ ಜ್ಞಾನ ಇಲ್ಲದೇನೆ ಐಕ್ಯ ಹೇಳಿಬಿಡ್ತಾರೆ. ಈಗಲೇ ಬಂತು, ನಾನೇ ಸೂರ್ಯ, ನಾನೇ ಅಗ್ನಿ, ನಾನೇ ಚಂದ್ರ ಅಂತ ಅಂದ್ಕೊಂಡಿದ್ದಾನೆ. ಅಹಂ ಅಗ್ನಿ, ಅಹಂ ಸೂರ್ಯ, ಅಹಂ ಚಂದ್ರ ಅಂತಂದ್ರೆ ಚಂದ್ರನಲ್ಲಿ ನಾನು ಬೆರೆತಿದ್ದೇನೆ, ಸೂರ್ಯನಲ್ಲಿ ನಾನು ಸೇರಿಕೊಂಡಿದ್ದೇನೆ. ಇದನ್ನ ಜ್ಞಾನಿಗಳು ತಿಳ್ಕೊಳ್ತಾರೆ. ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ. ಸ್ವಾರಸ್ಯ ಅಂದ್ರೆ ಆ ನದಿ ಅಭಿಮಾನಿ ದೇವತೆಗಳಿಗೂ ಗೊತ್ತಿರೋದಿಲ್ಲಂತೆ ಇದು ನನ್ನ ನೀರು ಅಂತ. ಅವ್ರಿಗೂ ಆವಾಗ ಆ ಜ್ಞಾನ ಮುಚ್ಚಿ ಹೋಗ್ತದೆ. ವಾಯುಸ್ತು ತತ್ ಪೃಥಜ್ಞಾತ್ವ ಮೇಘೇಕತ್ವ ಪ್ರವರ್ಷತಿ. ವಾಯುದೇವರಿಗೆ ಮಾತ್ರ ಸಮುದ್ರದಲ್ಲಿ ಸೇರಿದ ನೀರಿನ ಭೇದ ಜ್ಞಾನ ಇದ್ದು ಅವರು ಪ್ರತ್ಯೇಕ ಕರೆಸಿ ಅದನ್ನೇ ಗಂಗಾ ನದಿ ಅಭಿಮಾನಿ ದೇವತೆಗೆ ಹೇಳಿದ್ರಾಗುದಿಲ್ಲ. ತನ್ನತನವನ್ನೇ ತಾವು ಮರೆತು ಬಿಟ್ಟಿರ್ತಾರಂತ. ಆವಾಗ ತನ್ನತನವನ್ನೇ ಮರೆತು ಆ ರೀತಿ ಪರಿಸ್ಥಿತಿಯಲ್ಲಿ ಅವರಿರ್ತಾರೆ. ವಾಯುದೇವರು ಮಾತ್ರ ಆ ಭೇದ ಜ್ಞಾನಿಗಳಾಗಿ ಅವರು ಪ್ರತ್ಯೇಕೀಕರಿಸಿ ಅದನ್ನ ಜಗತ್ತಿಗೆ ಕೊಡ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅದೇ ವಾಯುದೇವರೇ ಆನಂದ ತೀರ್ಥರಾಗಿ ಬಂದು ಭೇದವನ್ನ ಸಾರಿದವು. ಪರಮಾತ್ಮನಿಗೂ ಜೀವನಿಗೂ ಭೇದ ಇದೆ, ಜಡಕ್ಕೆ ಭೇದ ಇದೆ, ಜಡಕ್ಕೆ ಭೇದ ಇದೆ. ಆ ನೀರೇ ಬೇರೆ, ಈ ನೀರೇ ಬೇರೆ ಅಂತ ಜಡ ಭೇದವನ್ನು ಗುರುತಿಸ್ತಾರವು. ಜೀವರ ಭೇದ ಗುರುತಿಸ್ತಾರೆ, ಜೀವ ಪರಮಾತ್ಮರ ಭೇದವನ್ನು ಗುರುತಿಸಿದ್ದು ವಾಯುದೇವರು. ಇದು ಬೇರೆಯವರಿಗೆ ಸಾಧ್ಯ ಇಲ್ಲದ ಕೆಲಸ. ಆದ್ರಿಂದ ಐಕ್ಯ ಜ್ಞಾನ ಹೆಚ್ಚು ಪ್ರಸಾರ ಆಗೋಯ್ತು. ಕರಣ ಗುಣಭೂತಗಳೊಳಗೆ ತದ್ವರ ನೆನಪ ಬ್ರಹ್ಮಾದಿ ದಿವಿಜರೊಳರಿತು ರೂಪ ಚತುಷ್ಟಯಗಳ ಅನುದಿನದಿ ಸರ್ವತ್ರ ಸ್ಮರಿಸುತ್ತ ಅನುಮೋದಿಸುತ್ತ ಹಿಗ್ಗುತ ಪರವಶದಿ ಪಾಡುವರಿಗೆ ತನ್ನಿರವ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ. ದೇಹದಲ್ಲಿಯೂ ಕೂಡ ಕರಣ ಗುಣ ಭೂತಗಳೊಳಗೆ, ಕರಣ ಅಂತಂದ್ರೆ ಇಂದ್ರಿಯ, ಗುಣ ಸತ್ವರಜಸ್ತಮ ಗುಣಗಳು, ಪಂಚಭೂತಗಳು ದೇಹದಲ್ಲಿ ಸೇರಿದೆ. ಅದನ್ನೇ ಬೇರ್ಪಡಿಸಿ ತಿಳ್ಕೊಳ್ಳಿಕ್ಕಾಗುವುದು. ಪ್ರತ್ಯೇಕ ಇಂದ್ರಿಯಗಳಿದೆ, ಸತ್ವರಜಸ್ತಮ ಗುಣಗಳಿದೆ, ಪೃಥಿವ್ಯಾದಿ ಪಂಚಭೂತಗಳಿದೆ. ಇವುಗಳಿಗೆಲ್ಲ ಅಭಿಮಾನಿಗಳಾದಂಥ ಬ್ರಹ್ಮಾದಿ ದೇವತೆಗಳಿದ್ದಾರೆ. ನಮ್ಮ ದೇಹದ ಒಳಗೆ ಜಡ ಭೇದ ಇದೆ, ಜಡ ಜೀವ ಭೇದ ಇದೆ. ಯಾಕೆಂದ್ರೆ ಆ ಜಡಕ್ಕೆ ಅಭಿಮಾನಿಯಾದ ದೇವತೆಗಳಿದ್ದಾರೆ. ಅವರು ಬ್ರಹ್ಮಾದಿ ಅನೇಕ ದೇವತೆಗಳು, ಜೀವ ಭೇದ ಇದೆ. ಹೀಗೆ 4 ರೂಪಗಳನ್ನ ನಾವು ತಿಳ್ಕೊಳ್ಬೇಕಂತ. ಇಂದ್ರಿಯಗಳು, ಸತ್ವರಜಸ್ತಮ ಗುಣಗಳು, ಪಂಚಮಹಾಭೂತಗಳು ಮತ್ತು ಅಭಿಮಾನಿ ದೇವತೆಗಳು. ಈ ರೀತಿ ರೂಪ ಚತುಷ್ಟಯಗಳ ಅನುದಿನದಿ ಸರ್ವತ್ರ 4 ರೂಪ ತಿಳ್ಕೊಳ್ಬೇಕು. ಸತ್ವರಜಸ್ತಮ ಗುಣ, ಇಂದ್ರಿಯ, ಭೂತ, ಅಭಿಮಾನಿ ದೇವತೆಗಳಲ್ಲಿರುವ 4 ಭಗವದ್ ರೂಪಗಳನ್ನ 4 ಗುಂಪಿನಲ್ಲಿ ತಿಳ್ಕೊಂಡು ಸರ್ವತ್ರ ಯಾವಾಗ್ಲೂ ಪರಮಾತ್ಮನ ಸ್ಮರಿಸ್ತಾ ಹಿಗ್ಗುತ್ತಾ ಅವನನ್ನು ಸಂತೋಷ ಪಡಿಸ್ತಾ ಪರವಶದಿ ಪಾಡುವರಿಗೆ. ಇಷ್ಟು ನಮ್ಮನ್ನ ಕಾಪಾಡ್ಲಿಕ್ಕೆ ಪರಮಾತ್ಮ ನಮ್ಮ ದೇಹದಲ್ಲಿ ಹೀಗೆ ನೆಲೆಸಿದ್ದಾನೆ. ಅವನು ಬಿಟ್ಟು ಹೋದ್ರೆ ಆವಾಗ ಗೊತ್ತಾಗ್ತದೆ. ಪರಮಾತ್ಮನ ಇದ್ದಾಗ ಗೊತ್ತಾಗುವುದಿಲ್ಲ. ಯಾವಾಗಲೂ ಒಬ್ಬ ವ್ಯಕ್ತಿ ಇದ್ದಾಗ ಅವನ ಮಹಿಮೆ ಗೊತ್ತಾಗೋದಿಲ್ಲ. ಅವನು ಹೋಗ್ಲಿ, ಇನ್ನೊಬ್ಬನು ಬರ್ಲಿ, ಬಂದಾಗ ಗೊತ್ತಾಗ್ತದೆ ಹಿಂದಿನವನು ಹೇಗಿದ್ದ, ಯಾರ ಮಹಿಮೆ ಏನು ಅಂತ ಅನ್ನೋದು ಗೊತ್ತಾಗ್ತದೆ. ಪರಮಾತ್ಮ ನಮ್ಮ ದೇಹದಲ್ಲಿ ಇದ್ದಾನೆ, ಅಷ್ಟು ಮಹತ್ವ ಇಲ್ಲ. ಅವನು ಹೋದಾಗ ಗೊತ್ತಾಗ್ತದೆ.
ಹೋದ್ರೆ ಏನಿದೆ? ನಿರಾಧಾರೋ ಯಥಾದ್ರುಮಃ. ದೇಹಕ್ಕೆ ಎಲ್ರು ಅಂಜುತ್ತಾರಂತೆ. ಯಾವ ದೇಹವನ್ನ ಯಾರು ಎಷ್ಟು ಪ್ರೀತಿ ಮಾಡ್ತಿದ್ರೋ ಪರಮಾತ್ಮ ಬಿಟ್ಟು ಹೋದ ಅಂತಂದ್ರೆ ಹೆದರಿಕೆ ಆಗ್ತದಂತೆ. ಅಷ್ಟು ಬೇರೆ ಜಡ ಪದಾರ್ಥಗಳು ಬೇಕು, ಇದು ಬೇಡ ಆಗ್ತದಂತೆ. ಬೇರೆ ಗೊಂಬೆಗಳು ಬೇಕು, ಇದು ಬೇಡ. ಯಾಕೆ? ಪರಮಾತ್ಮ ಬಿಟ್ಟು ಹೋದಾಗ ಅಂಥ ಪರಿಸ್ಥಿತಿ ಅದಕ್ಕೆ ಬರ್ತದಂತೆ. ಇನ್ಯಾವುದಾದ್ರೂ ಕಾಷ್ಠ ಲೋಷ್ಠ ಅದೆಲ್ಲ ಅದಕ್ಕೆ ಬೆಲೆ ಇದೆ, ಇದಕ್ಕೆ ಮಾತ್ರ ಏನೇನೂ ಬೆಲೆ ಇಲ್ಲ ಅಂತ ಆಗ್ತದೆ. ಆದ್ರೆ ಭಗವಂತ ಎಷ್ಟು ರೂಪದಿಂದ ಇದ್ದಾನೆ ಅದು ಗೊತ್ತಾಗುದಿಲ್ಲ. ಅವನು ಇದ್ದದ್ರಿಂದ ಆ ಮಹಿಮೆ ಗೊತ್ತಾಗುದಿಲ್ಲ. ಬಿಟ್ಟು ಹೋದಾಗ ಏನ್ ಪರಿಸ್ಥಿತಿ ಬರ್ತದೆ ಈ ದೇಹಕ್ಕೆ ಅಂತ ಅನ್ನೋದನ್ನ ನೋಡ್ಕೊಂಡು ತಿಳ್ಕೊಳ್ಬೇಕು. ಹೀಗೆ ಭಗವಂತನ ಅಸ್ತಿತ್ವ ನಮ್ಮ ದೇಹದೊಳಗೆ ಇರೋದ್ರಿಂದ ಎಂಥ ಬೆಲೆ ಬಂದಿದೆ, ಇಲ್ಲದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅನ್ನೋದನ್ನಾದ್ರೂ ತಿಳ್ಕೊಂಡು ಪರವಶದಿ ಪಾಡುವರಿಗೆ ತನ್ನ ನಿರವ ತೋರಿಸಿ ದೇಹದೊಳಗೆ ನಾನಿದ್ದೀನಿ ಅಂತ ತೋರಿಸ್ತಾನಂತ. ಇದ್ದೀನಿ ಅಂತ ತೋರಿಸೋದು ಅಂದ್ರೆ ಆಗಾಗ್ಗೆ ಸ್ವಲ್ಪ ಅನುಭವಕ್ಕೆ ತಂದ್ಕೊಡ್ತಾನ. ಪರಮಾತ್ಮ ಇದ್ದಾನೆ ಅಂತ ಅನ್ನೋದು ಅನುಭವಕ್ಕೆ ತಂದ್ಕೊಡ್ತಾನೆ. ಎಷ್ಟೋ ಬಾರಿ ಅಂಥ ಆತಂಕಗಳನ್ನು ಉಂಟು ಮಾಡಿ ಆ ಆತಂಕಗಳನ್ನೆಲ್ಲ ಅನಾಯಾಸವಾಗಿ ಲೀಲಾಜಾಲವಾಗಿ ಪರಿಹಾರ ಮಾಡಿ ಯಾರ್ಯಾರಿಗೂ ಸಾಧ್ಯ ಇದ್ದಿಲ್ಲ, ನಮ್ಮ ಕೈ ಮೀರಿ ಹೋಗಿತ್ತು, ಪರಮಾತ್ಮನೇ ಮಾಡಿದ ಅನ್ನುವ ಎಚ್ಚರಿಕೆ ಯೋಗ್ಯ ಜೀವರಿಗೆ ಆಗಾಗ್ಗೆ ಉಂಟು ಮಾಡ್ತಾನಂತ. ಮಾಡಿ ಆಮೇಲೆ ಅವರು ಈ ಮಾರ್ಗಕ್ಕೆ ಬರುವಂತೆ ಮಾಡಿ ಭವ ವಿಮುಕ್ತರ ಮಾಡಿ ಸಂಸಾರ ಸಾಗರದಿಂದ ಅವರನ್ನ ಮೋಚನೆಗೊಳಿಸಿ ಮೋಕ್ಷಕ್ಕೆ ಗಳಿಸಿ ಪಾಡಿಸುವ. ಸುಲಭವಾಗಿ ಚಿಂತನೆ ಮಾಡ್ಲಿಕ್ಕೆ ಒಂದು ರೂಪ ಹೇಳ್ತಾರೆ. 10 ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದಾನೆ. ದಶಾವತಾರ ಅಂತೂ ಪ್ರಸಿದ್ಧವಾದದ್ದು. ಆ ದಶಾವತಾರ ರೂಪಗಳನ್ನೇ ದಶೇಂದ್ರಿಯಗಳಲ್ಲಿ ಚಿಂತನೆ ಮಾಡ್ರಿ ಅಂತಾರೆ. ಆ ರೂಪದಿಂದಲೂ ನೆಲೆಸಿದ್ದಾನಂತೆ ಪರಮಾತ್ಮ. ಅದಕ್ಕೆ ಹೇಳಿದ್ರು ಅನಂತಾನಂತ ರೂಪವ ಹರಹಿ ಎಂದ್ರು. ಒಂದೊಂದೇ ರೂಪ ಅಲ್ಲ, ನಾನಾ ತರಹದ ರೂಪಗಳನ್ನ ನಮ್ಮ ದೇಹದಲ್ಲಿ ಸೇರಿಸಿದ್ದಾನೆ. 10 ಇಂದ್ರಿಯಗಳಲ್ಲಿ 10 ಅವತಾರ ರೂಪ ಚಿಂತನೆ ಮಾಡೋ ಕ್ರಮ. ಮೂಲ ರೂಪನು ಮನದೊಳಿಹ ಶ್ರವಣಾಲಿಯೊಳಗಿಹ ಮತ್ಸ್ಯ ಕೂರ್ಮನು, ಕೋಲರೂಪನು ತ್ವಗ್ರಸನದೊಳಗಿಪ್ಪ ನರಸಿಂಹ, ಬಾಲವಟು ವಾಮನನು ನಾಸಿಕ ನಾಳದೊಳು, ವದನದಲ್ಲಿ ಭಾರ್ಗವ ವಾಲಿಭಂಜನ ಹಸ್ತದೊಳು, ಪಾದದಲ್ಲಿ ಶ್ರೀಕೃಷ್ಣ, ಜಿನ ವಿಮೋಹಕ ಬುದ್ಧ ಪಾಯುಗ, ತನುಜ ಭಂಜನ ಕಲ್ಕಿ ಮೇಢ್ರದಿ, ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು ಅನುಭವಿಪ ವಿಷಯಗಳು ಕೃಷ್ಣಾರ್ಪಣವೆನೆಲು, ಕೈಕೊಂಬ ವೃಜಿನಾರ್ದನ ವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. 10 ಇಂದ್ರಿಯಗಳಿಂದ ನಾವು ಕೆಲಸ ಮಾಡುವಾಗ ದಶಾವತಾರ ರೂಪಗಳನ್ನಾದರೂ ಚಿಂತನೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡಿ ಫಲ ಕೊಡ್ತಾನೆ. ಮೂಲ ರೂಪನು ಮನದೊಳಿಹ, ಮೂಲರೂಪಿ ನಾರಾಯಣ ಅವನನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಅದು 11ನೇ ಇಂದ್ರಿಯ. 10 ಇಂದ್ರಿಯದಲ್ಲಿ 10 ಅವತಾರ, 11ನೇ ಮನಸ್ಸಿನಲ್ಲಿ ಮೂಲರೂಪಿ ನಾರಾಯಣನನ್ನ ಅಲ್ಲಿ ಚಿಂತನೆ ಮಾಡಬೇಕು. ಅದು ಏಕಾದಶ ಇಂದ್ರಿಯ ಅಂತ ಕರೀತಾರೆ. ಏಕಾದಶಸ್ಥೆ ಗೋವಿಂದೆ ಸರ್ವೇಪ್ಯೇಕಾದಶ ಸ್ಥಿತಾ ಹಿಂ ಕುರ್ವಂತಿ ಗ್ರಹ ಸರ್ವೇ ಶನ್ಯರ್ಕ ಅಂಗಾರಕಾದಯ ಅಂತಾರೆ. ಜಾತಕದಲ್ಲಿ ಏಕಾದಶ ಸ್ಥಾನ ಬಹಳ ಒಳ್ಳೆಯದಂತೆ. 12 ಮನೆ ಇರ್ತದೆ ನೋಡ್ರಿ, ಅಲ್ಲಿ ಏಕಾದಶ ಸ್ಥಾನ ಲಾಭಸ್ಥಾನದಲ್ಲಿ ಗ್ರಹಗಳೆಲ್ಲ ಇತ್ತು ಅಂತಂದ್ರೆ ಭಾರಿ ಒಳ್ಳೆ ಜಾತಕ, ಒಳ್ಳೆ ಫಲ ಅಂತ ಅರ್ಥ. ಸರ್ವೇ ಗ್ರಹಾ ಶುಭೈಕಾದಶ ಸ್ಥಾನ ಫಲದಾಹ ಅಂತ. ಎಲ್ಲಾ ಗ್ರಹಗಳು ಏಕಾದಶ ಸ್ಥಾನದಲ್ಲಿದ್ದಾಗ ಏನ್ ಫಲ ಕೊಡ್ತೇವೆ ಆ ರೀತಿ ಫಲ ಕೊಡ್ಲಿ, ಯಾವ ಸ್ಥಾನದಲ್ಲಿದ್ರು ಆ ರೀತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲಾ ಗ್ರಹಗಳು ಏಕಾದಶ ಸ್ಥಾನದ ಫಲ ಕೊಡ್ಬೇಕಾದ್ರೆ ಮೊದಲು ಈ ಮನ ಅನ್ನೋ ಗ್ರಹವನ್ನ ಏಕಾದಶ ಸ್ಥಾನದಲ್ಲಿ ಇಡಬೇಕಂತ. ಏಕಾದಶ ಸ್ಥಾನದಲ್ಲಿ ಪರಮಾತ್ಮನನ್ನ ಇಡಬೇಕು. ಏಕಾದಶ ಸ್ಥಾನ ಅಂತಂದ್ರೆ ಜಾತಕದ ಏಕಾದಶ ಸ್ಥಾನ ಅಲ್ಲ, 11 ಇಂದ್ರಿಯಗಳಲ್ಲಿ 11ನೇ ಇಂದ್ರಿಯ ಮನಸ್ಸು, ಅದರಲ್ಲಿ ಮೊದಲು ಪರಮಾತ್ಮನನ್ನು ಕೂಡಿಸ್ಬೇಕು. 11ನೇ ಇಂದ್ರಿಯದಲ್ಲಿ ಪರಮಾತ್ಮನನ್ನ ನಾವು ಕೂಡಿಸಿಬಿಟ್ರೆ ಎಲ್ಲಾ ಗ್ರಹಗಳು ಏಕಾದಶ ಸ್ಥಾನಕ್ಕೆ ಬಂದ ಹಾಗೆ ಲೆಕ್ಕ. ಯಾವ ಸ್ಥಾನದಲ್ಲಿ ಇದ್ರೇನಂತ ಏಕಾದಶ ಇಂದ್ರಿಯದಲ್ಲಿ ಮೊದಲು ಪರಮಾತ್ಮನನ್ನು ಕೂಡಿಸ್ಬೇಕು. ಏಕಾದಶಸ್ಥೆ ಗೋವಿಂದೇ ಸರ್ವೇಪ್ಯೇಕಾದಶ ಸ್ಥಿತಾ ಅಂತ. ಏಕಾದಶ ಇಂದ್ರಿಯದಲ್ಲಿ ಮನಸ್ಸಿನಲ್ಲಿ ಪರಮಾತ್ಮನನ್ನು ಇಡಬೇಕು. ವಿಶೇಷವಾಗಿ ಏಕಾದಶಿ ದಿನ ಇಡಬೇಕು. ಏಕಾದಶಿಗೆ ಮಹತ್ವ ಕೊಡಬೇಕು. ಏಕಾದಶ ಇಂದ್ರಿಯ ಮನಸ್ಸಿನಲ್ಲಿ ಪರಮಾತ್ಮನನ್ನು ಇಡಬೇಕು. ಆವಾಗ ಎಲ್ಲಾ ಗ್ರಹಗಳು ಏಕಾದಶಕ್ಕೆ ಬರ್ತಾರೆ. ಅಲ್ಲಿ ಮೂಲ ರೂಪಿಯಾಗಿರತಕ್ಕಂಥ ಮನಸ್ಸಿನಲ್ಲಿ ನಾರಾಯಣ ಇದ್ದಾನೆ. ಇನ್ನು ಶ್ರವಣಾಲಿಯೊಳಗಿಹ ಮತ್ಸ್ಯಕೂರ್ಮನು, ಶ್ರವಣಾಲಿ ಅಂತ ಪಾಠ. ಎಷ್ಟೋ ಪುಸ್ತಕದಲ್ಲಿ ಶ್ರವಣಾಲಯಗಳೊಳಿಹ ಅಂತ ತಿದ್ದುಬಿಟ್ಟಿದ್ದಾರೆ. ಶ್ರವಣಾಲಯ ಅಲ್ಲ, ಶ್ರವಣಾಲಿಯೊಳಗಿಹ ಮತ್ಸ್ಯಕೂರ್ಮನು. ಯಾಕೆಂದ್ರೆ ಶ್ರವಣ ಅಂದ್ರೆ ಶ್ರೋತ್ರೇಂದ್ರಿಯ, ಆಲಿ ಅಂತಂದ್ರೆ ಕಣ್ಣು. ಶ್ರವಣಾಲಿ, ಶ್ರವಣ ಆಲಿ. ಕಿವಿಯಲ್ಲಿ ಮತ್ಸ್ಯ, ಕಣ್ಣಿನೊಳಗೆ ಕೂರ್ಮ.
ಇನ್ನೊಂದು ಇಂದ್ರಿಯ ಬೇಕಲ್ಲ. ಶ್ರವಣವೆಂಬ ಆಲಯ ಅಂತ ಮಾಡಿಕೊಂಡು ಕೆಲವರು ಶ್ರವಣಾಲಯದೊಳೆ ಅಂತ ಮಾಡಿದ್ರು, ಕಣ್ಣು ಬಿಟ್ಟು ಹೋಗ್ತದೆ ಅವಾಗ. ಆದ್ರಿಂದ ಮೂಲ ರೂಪನು ಮನದೊಳಿಹ, ಶ್ರವಣ ಆಲಿಯೊಳಗಿಹ ಮತ್ಸ್ಯ ಕೂರ್ಮನು, ಹೀಗೆ ಮಾಡ್ಕೊಂಡು ಶ್ರವಣಾಲಿಯೊಳಗಿಹ ಮತ್ಸ್ಯ ಕೂರ್ಮನು, ಶ್ರವಣದಲ್ಲಿ ಮತ್ಸ್ಯ, ಆಲಿ ಕಣ್ಣಿನಲ್ಲಿ ಕೂರ್, ಕೋಲ ರೂಪನು ತ್ವಕ್, ಹಾಗೆ ಓದ್ಬೇಕು. ಕೋಲ ರೂಪನು ತ್ವಕ್, ಕೋಲ ಅಂತಂದ್ರೆ ವರಾಹ ಅಂತ ಅರ್ಥ. ವರಾಹ ರೂಪಿಯಾದ ಪರಮಾತ್ಮ ಮತ್ಸ್ಯ ಕೂರ್ಮ ವರಾಹ ಮೂರನೇದ್ದು. ಕೋಲ ರೂಪನು ತ್ವಕ್, ತ್ವಗೇಂದ್ರಿಯದಲ್ಲಿ ಇರ್ತಾನೆ. ರಸನದೊಳಗಿಪ್ಪ ನರಸಿಂಹ, ರಸನೇಂದ್ರಿಯದಲ್ಲಿ ನರಸಿಂಹದೇವರು. ಮತ್ಸ್ಯ ಕೂರ್ಮ ವರಾಹಶ್ಚ ನಾರಸಿಂಹಶ್ಚ, 4ನೇ ರೂಪ. ಇದೇ ಕ್ರಮದಲ್ಲಿ ಆಗಿದೆ ದಶಾವತಾರ. 7ನೇ ಮನ್ವಂತರದಲ್ಲಿ, ಈಗ ನಡೀತಾ ಇರೋ 7ನೇ ಮನ್ವಂತರದಲ್ಲಿ ದಶಾವತಾರಗಳು ಆದ ಕ್ರಮವನ್ನೇ ಹೇಳ್ತಾರೆ. ಇದೇ ಆರ್ಡರ್ನಲ್ಲಿ ಆಗಿದೆ. ಮತ್ಸ್ಯ ಕೂರ್ಮ ವರತ್ಯ ಕೂರ್ಮ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚ ತೇಜಸ. ಕೋಲರೂಪನು ತ್ವಕ್, ರಸನದೊಳಗಿಪ್ಪ ನರಸಿಂಹ. ಬಾಲವಟು ವಾಮನನು ನಾಸಿಕ ನಾಳದೊಳು, ಘ್ರಾಣೇಂದ್ರಿಯದಲ್ಲಿ ವಾಮನ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ವದನದಲ್ಲಿ ಭಾರ್ಗವ, ವಾಗೀಂದ್ರಿಯದಲ್ಲಿ ಪರಶುರಾಮ ದೇವರು. ವಾಲಿಭಂಜನ ಹಸ್ತದೊಳು, ಕರ್ಮೇಂದ್ರಿಯ ಇವೆಲ್ಲ. ವಾಲಿಭಂಜನ ಅಂತಂದ್ರೆ ರಾಮದೇವರು, ಭಾರ್ಗವ ಆದ್ಮೇಲೆ ದಾಶರಥಿ ರಾಮ. ವಾಲಿಭಂಜನ ಹಸ್ತದೊಳು, ಪಾಣಿಯಲ್ಲಿ, ಪಾದದಲ್ಲಿ ಶ್ರೀಕೃಷ್ಣ. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ. ಒಂದು ರಾಮ ಅಂದ್ರೆ ಪರಶುರಾಮ ದೇವರು ವಾಗೀಂದ್ರಿಯದಲ್ಲಿ, ದಾಶರಥಿ ರಾಮ ಪಾಣಿಯಲ್ಲಿ, ಪಾದದಲ್ಲಿ ಕೃಷ್ಣ. ಜಿನವಿಮೋಹಕ ಬುದ್ಧ ಪಾಯುಗ, ಜಿನನಿಗೆ ಮೋಹಗೊಳಿಸಿದಂಥ ಬುದ್ಧರೂಪಿ ಪರಮಾತ್ಮ ಪಾಯುಗ, ಪಾಯು ಅನ್ನುವ ಇಂದ್ರಿಯದಲ್ಲಿದ್ದಾನೆ. ಧನುಜ ಭಂಜನ ಕಲ್ಕಿ, ಈ ಕಲಿಯುಗದಲ್ಲಿ ಕೊನೆಗೆ ದಾನವರು ಜಾಸ್ತಿ ಆದಾಗ ಅವರನ್ನೆಲ್ಲ ಭಂಜನಗೊಳಿಸಿ ಕೃತಯುಗ ಪ್ರವರ್ತನಾಗತಕ್ಕಂಥ ಕಲ್ಕಿ. ಕಲಿಕೆ ಕೆಲಸ ಅದು ಇನ್ನೂ ಆಗಿಲ್ಲ. ಕೊನೆಗೆ ಕಲಿಯುಗದ ಕೊನೆಗೆ ಬಹಳ ದಸ್ಯುಗಳು ಬಂದಾಗ ಅವರನ್ನೆಲ್ಲ ಸಂಹಾರ ಮಾಡಿ ಮುಂದೆ ಕೃತಯುಗ ಧರ್ಮವನ್ನ ಸ್ಥಾಪನೆ ಮಾಡೋದೇ ಕಲಿ. ಅಂಥ ಕಲ್ಕಿ ಮೇಢದಿ. ಇನ್ನೊಂದು ಕರ್ಮೇಂದ್ರಿಯದಲ್ಲಿ, ಮಲಮೂತ್ರ ವಿಸರ್ಜನೇಂದ್ರಿಯಗಳಲ್ಲಿರ್ತಾನೆ. ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು. ಹೀಗೆ 10 ಇಂದ್ರಿಯಗಳಲ್ಲಿ 10 ರೂಪ ಚಿಂತನೆ ಮಾಡಬೇಕು. ಅದು ಇಂದ್ರಿಯದಿಂದ ಅನುಭವಿಸುವ ವಿಷಯವನ್ನು ಕೃಷ್ಣಾರ್ಪಣ ಅಂತ ಅನ್ನೋದಕ್ಕೆ ಸಾರ್ಥಕ ಆಗ್ತದೆ. ಆವಾಗ ಜಿನ ವಿಮೋಹಕ ಬುದ್ಧ ಅಂದ್ರು, ಬರೇ ಬುದ್ಧನನ್ನು ಹೇಳಲಿಲ್ಲ ದಾಸರು. ಜಿನ ವಿಮೋಹಕ ಬುದ್ಧ ಅಂದ್ರೆ ಬುದ್ಧಾವತಾರದಲ್ಲಿ ಜಿನನನ್ನ ಮೋಹಗೊಳಿಸಿದ್ದಾನೆ. ಶುದ್ಧೋದನೇತ್ತೇವ ಜಿನೇತಿ ಚೋಕ್ತಃ ಅಂತಾರೆ. ಜಿನ ಅಂದ್ರೆ ಶುದ್ಧೋದನನಿಗೆ ಇನ್ನೊಂದು ಹೆಸರು. ಜಿನ ಅಂತಲೂ ಹೆಸರು, ಶುದ್ಧೋದನ ಅಂತ ಒಂದು ಹೆಸರು. ಕ್ಷೇತ್ರೇ ಗಯಾಖ್ಯೇಸ್ಯ, ಶುದ್ಧೋದನನಿಗೆ ಪರಮಾತ್ಮ ಗಯಾ ಅನ್ನುವ ಕ್ಷೇತ್ರದಲ್ಲಿ ಮಗನಾಗಿ ಹುಟ್ಟಿದನಂತೆ. ಪರಮಾತ್ಮ ಅವತಾರ ಮಾಡಿದ. ಯಸ್ತ್ರೈ ಪುರಾಣಾಂ ಪ್ರಥಮೋತ್ರ ಜಾತಃ ಶುದ್ಧೋದನೇತ್ತೇವ ಜಿನೇತಿ ಚೋಕ್ತಃ. ತ್ರಿಪುರಾಸುರರು ಅಂತಿದ್ರಂತೆ ಹಿಂದೆ. 3 ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಅಸುರರು ತ್ರಿಪುರಾಸುರರು. ರುದ್ರದೇವರು ಅವರನ್ನೆಲ್ಲ ಸಂಹಾರ ಮಾಡಿದರು. ಅದೇ ತ್ರಿಪುರಾಸುರರು ಕಲಿಯುಗದಲ್ಲಿ ಮತ್ತೆ ಹುಟ್ಟಿದ್ರಂತೆ. ವೈದಿಕರಾಗಿ ಹುಟ್ಟಿದ್ರಂತೆ. ನಾವು ಕೂಡ ವೇದ ಕಲಿಯೋಣ, ವೇದೋಕ್ತ ಸಂಸ್ಕಾರ ಮಾಡೋಣ, ಆವಾಗ ವೈದಿಕ ಸಂಸ್ಕಾರಗಳಿಂದ ವೇದದಿಂದ ನಮಗೆ ಮೋಕ್ಷ ಸಿಗ್ತದೆ ಅಂತ ತ್ರಿಪುರಾಸುರರು ಕಲಿಯುಗ ಪ್ರಾರಂಭ ಆದಾಗ ವೈದಿಕರಾಗಿ ಜನಿಸಿದ್ರಂತೆ. ಇದು ಬುದ್ಧನ ಕಥೆ, ಆಚಾರ್ಯ ಹೇಳ್ತಕ್ಕಂಥ. ಅದನ್ನು ದಾಸರು ಬಹಳ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ. ಜಿನ ವಿಮೋಹಕ ಬುದ್ಧ ಅಂದ್ರು. ಇದಿದ್ರೆ ಜಿನ ಜೈನ ಮತದ ಮೂಲ ಪುರುಷ, ಬುದ್ಧ ಅದೊಂದು ಬೇರೆ ಬೌದ್ಧ ಮತ ಪ್ರವರ್ತಕ ಅಂತ ಭ್ರಾಂತಿ ಬರ್ತದೆ. ಜಿನ ಅಂದ್ರೆ ಶುದ್ಧೋಧನ. ಅವನು ತ್ರಿಪುರಾಸುರರಲ್ಲಿ ಅಗ್ರಗಣ್ಯ. ರುದ್ರದೇವರಿಂದ ಹತರಾದ ಮೇಲೆ ಅದೇ ಜೀವರು ಕಲಿಯುಗದಲ್ಲಿ ವೈದಿಕರಾಗಿ ಹುಟ್ಟಿದ್ರು. ವೇದೋಕ್ತ ಕರ್ಮಗಳನ್ನು ಮಾಡ್ತಾ ಇದ್ರಂತೆ. ತಮ್ಮ ಮಕ್ಕಳಿಗೆಲ್ಲ ವೇದೋಕ್ತ ಮಂತ್ರಗಳಿಂದ ಸಂಸ್ಕಾರ ಮಾಡೋದು. ವೇದವನ್ನು ಅವಲಂಬಿಸಿ ಬಿಟ್ರು, ನಾವು ಮೋಕ್ಷಕ್ಕೆ ಹೋಗಿಬಿಡೋಣ ಅಂತ. ಆದ್ರೆ ಅವರಿಗೆ ಮೋಕ್ಷ ಸಿಕ್ಕೂಡ್ದು, ಇದು ಪರಮಾತ್ಮನ ಸಂಕಲ್ಪ. ಅಯೋಗ್ಯರಿಗೆ ಮೋಕ್ಷ ಸಿಗಬಾರದು. ದಾನವರವರು, ಧನುಜರು, ಅವರಿಗೆ ಹೇಗೆ ಮೋಕ್ಷ? ಅದಕ್ಕೆ ಅದೇ ಪರಮಾತ್ಮ ಆ ಶುದ್ಧೋದನನಿಗೆ ಮಗನಾಗಿ ಹುಟ್ಟಿದನಂತೆ. ಅಂದ್ರೆ ಶುದ್ಧೋದನನಿಗೆ ಒಂದು ಮಗು ಹುಟ್ಟಿತು. ಆ ಮಗುವಿನಲ್ಲಿ ಯಾವುದೋ ಜೀವ ಇತ್ತು. ಪರಮಾತ್ಮ ಬಂದು ಆ ಮಗುವಿನಲ್ಲಿ ಒಳಗಿದ್ದಂಥ ಜೀವವನ್ನ ತೆಗೆದು ಹೊರಗೆ ಹಾಕಿ ತಾನು ಒಳಗೆ ಪ್ರವೇಶ ಮಾಡಿದನಂತೆ.
ಆವಾಗ ಅವರೆಲ್ಲ ನೋಡಿದ್ರು ಶುದ್ಧೋಧನ ಅಥವಾ ಜಿನ ಅಂತಲೇ ಅವನಿಗೆ ಹೆಸರು ನೋಡಿದ್ರು, ನಮಗೊಂದು ಗಂಡು ಮಗು ಹುಟ್ಟಿದೆ ಅಂತ ತಿಳ್ಕೊಂಡ್ರು. ವೇದೋಕ್ತ ಸಂಸ್ಕಾರ ಮಾಡೋಣ ಅಂತ ವೇದಜ್ಞರನ್ನ ಕರೆಸಿ ವೇದ ಮಂತ್ರಗಳಿಂದ ಜಾತಕರ್ಮ ಸಂಸ್ಕಾರ ಮಾಡಿಸುವಾಗ ಆ ಮಗು ನಗಲಿಕ್ಕೆ ಶುರು ಮಾಡಿತಂತೆ. ಜೋರಾಗಿ ನಗ್ತಾ ಇದೆ. ನಕ್ಕ ಹಾಗೆ ಇವರಿಗೆಲ್ಲ ಆಶ್ಚರ್ಯ. ಹುಟ್ಟಿದ ಮಗು ದೊಡ್ಡವ್ರ ನಕ್ಕ ಹಾಗೆ ಅಪಹಾಸ ಮಾಡಿ ನಗ್ತಾ ಇದೆ. ಇದೇನಿದು ಅಂತ ಅವ್ರಿಗೆ ಕುತೂಹಲ ಆಯ್ತು. ಮಾತಾಡ್ಕೊಂಡ್ರಂತೆ, ಯಾಕೆ ಹಿಂಗ್ ನಗ್ತಾ ಇದೆ, ಇದು ಏನೋ ವಿಚಿತ್ರ ಆಯ್ತಲ್ಲ ಅಂತ ಮಾತಾಡ್ಕೊಳ್ಳುವ ಅವರೆಲ್ಲ ಮಾತಾಡ್ಕೊಳ್ಳುವ ಈ ಮಗು ಮಾತು ಶುರು ಮಾಡಿತಂತೆ. ನಗದೆ ಇನ್ನೇನು ಮಾಡ್ಲಿ, ವೇದೋಕ್ತ ಸಂಸ್ಕಾರ ಮಾಡ್ತಿದ್ದೀರಲ್ಲ, ವೇದ ಮಂತ್ರಗಳಿಂದ ಆಚಾರನ ಕರೆಸಿ ಜಾತಕರ್ಮ ಸಂಸ್ಕಾರ, ವೇದ ಅಪ್ರಮಾಣ, ವೇದ ಪ್ರಮಾಣನೇ ಅಲ್ಲ ಅಂತ ವೇದ ನಿಂದೆ ಮಾಡಿ ಮಾತಾಡಿತಂತೆ. ಇಂಥ ವೇದದಿಂದ ಸಂಸ್ಕಾರ ಮಾಡ್ತೀರಿ, ಅದಕ್ಕೆ ನಗ್ತಾ ಇದ್ದೀನಿ ನಾನು ಅಂತ. ಇನ್ನೂ ಆಶ್ಚರ್ಯ ಆಯ್ತಿದೆ. ವೇದ ಅಪ್ರಮಾಣ ಅಂತ ಬೇರೆ ಹೇಳ್ತದೆ, ನಾವು ಹೇಳೋ ಮಂತ್ರ ವೇದ ಮಂತ್ರ ಅಂತ ಬೇರೆ ಗೊತ್ತಾಗಿದೆ. ಎಷ್ಟೆಷ್ಟು ದೊಡ್ಡವರಿಗೆ ಗೊತ್ತಿರೋದಿಲ್ಲ ವೇದ ಮಂತ್ರ ಯಾವುದು, ಪುರಾಣದ ಮಂತ್ರ ಯಾವುದು ಅಂತ. ಅಂಥದ್ದು ಇದು ವೇದ ಮಂತ್ರ ಅಂತ ಕಂಡು ಹಿಡ್ಕೊಂಡು ಹೇಳ್ತಾ ಇದೆ ಅಂತ ಇನ್ನೂ ಆಶ್ಚರ್ಯಪಟ್ಟಾಗ ಮತ್ತೆ ಹೇಳಿತಂತೆ ಆ ಮಗು, ನೋಡಿಬೇಕಾದ್ರೆ ಆ ವೇದ ಮಂತ್ರಗಳಿಂದ ಯಾವ್ಯಾವ ದೇವತೆಗಳನ್ನು ಬೇಕಾದ್ರೆ ಕರೀರಿ, ಆ ಎಲ್ಲ ದೇವರನ್ನು ನಾನು ಸೋಲಿಸಿ ಬಿಡ್ತೇನೆ ಅಂತ ವೇದ ಮಂತ್ರಗಳಿಂದ ಆಹ್ವಾನ ಮಾಡಿದ್ರು. ಆಯಾ ದೇವತೆಗಳು ಬಂದು ಆಯುಧ ಪ್ರಯೋಗ ಮಾಡಿದ್ರಂತೆ ಈ ಮಗುವಿನ ಮೇಲೆ. ಎಲ್ಲ ಆಯುಧಗಳನ್ನ ನುಂಗಿಬಿಡ್ತಂತೆ ಆ ಮಗು. ಏನು ದೇವೇಂದ್ರ ವಜ್ರಾಯುಧ ಬಿಸಾಡಿದ್ರೆ ಅದನ್ನೇ ನುಂಗಿಬಿಡ್ತು. ಎಲ್ಲ ಆಯುಧಗಳು, ವರುಣನ ಪಾಶ ಎಲ್ಲ ಹೊಟ್ಟೆ ಒಳಗೆ ಹೋಯ್ತು. ಆಗ ಈ ಮಗುವಿನ ಮೇಲೆ ಹಾಗಾದ್ರೆ ವೇದ ಅಪ್ರಮಾಣನೋ ಏನೋ ಅಂತ ಸ್ವಲ್ಪ ಈ ಮಗು ಹೇಳಿದ್ದು ನಂಬಿಕೆ ಬರ್ಲಿಕ್ಕೆ ಶುರುವಾಯ್ತಂತೆ. ಅದಕ್ಕೆ ಎಲ್ಲಾ ದೇವತೆಗಳನ್ನು ಕರೆದು ಸೋಲಿಸಿ ಆಯುಧ ನುಂಗಿ ಬಿಡ್ತಲ್ಲ. ಮತ್ತೆ ಮಾತಾಡ್ಕೊಂಡ್ರಂತೆ, ಏನೋ ಹರಿಪ್ರೇರಣೆ ಇರಬೇಕು, ಹಾಗಾಗಿದೆ. ಆದ್ರೆ ವಿಷ್ಣುವಂತೂ ಸರ್ವೋತ್ತಮ, ಅವನನ್ನೇನೋ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡ್ರಂತೆ. ಮಗು ಹೇಳ್ತು, ಆ ವಿಷ್ಣುವನ್ನು ಕರೀರಿ, ಅವನಿಗೂ ತಿಳಿಸ್ತೇನೆ ನಾನು. ವಿಷ್ಣು ಸೂಕ್ತ ಹೇಳಿ ವಿಷ್ಣುವನ್ನು ಆವಾಹನೆ ಮಾಡಿಬಿಟ್ಟು ಆ ವಿಷ್ಣುವು ಕೂಡ ಬಂದು ತನ್ನ ಸುದರ್ಶನ ಚಕ್ರ ಪ್ರಯೋಗ ಮಾಡಿದನಂತೆ ಆ ಮಗುವಿನ ಮೇಲೆ. ಆ ಮಗು ಸುದರ್ಶನ ಚಕ್ರ ಹಿಡ್ಕೊಂಡು ಅನಾಯಾಸವಾಗಿ ಅದನ್ನು ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಕೂತು ಬಿಡ್ತಂತೆ. ಮಣೆ ಹಾಕೊಂಡು ಕೂತು ಹಾಗೆ ಅದ್ರ ಮೇಲೆ ಕೂತು ಬಿಡ್ತಂತೆ. ಅದು ಸುದರ್ಶನ ಚಕ್ರವನ್ನೇ ಇಷ್ಟು ಲೀಲಾಜಾಲವಾಗಿ ಹಿಡ್ಕೊಂಡು ಪೃಷ್ಠದಡ್ಡಿಗೆ ಹಾಕೊಂಡಿತ್ತು ಅಂತಂದ್ರೆ ಈ ಮಗು ಇದು ಹೇಳಿದ್ದು ನಾವು ಇದು ಅಸಾಧಾರಣ ಶಿಶು, ಇದು ಹೇಳಿದ್ದು ನಂಬಬೇಕು. ಆಮೇಲೆ ಅವರೆಲ್ಲ ಕೇಳಿದ್ರಂತೆ, ಶುದ್ಧೋಧನ ಅಥವಾ ಜಿನ ಅವರೆಲ್ಲ ಕೇಳಿದ್ರು, ಏನ್ ಹೇಳಿ ನಿನ್ ತತ್ವ ಹೇಳಿ. ಈಗ ಮೊದಲನೇ ತತ್ವ ವೇದ ಅಪ್ರಮಾಣ ಅಂತ. ಆಯ್ತು, ನಂಬಿದ್ವಿ ಎಂದು. ವೇದ ಅಪ್ರಮಾಣ, ಮತ್ತೆ ಸರ್ವಂ ಶೂನ್ಯಂ ಅಂತು, ಶೂನ್ಯವೇ ಪರತತ್ವ, ಶೂನ್ಯವೇ ಪರಮತತ್ವ, ಎಲ್ಲ ಕ್ಷಣಿಕ, ಎಲ್ಲ ವೇದ ಅಪ್ರಮಾಣ, ಹಿಂಗೆ ನಂಬ್ರಿ ಆಯ್ತು ಅಂತ ಎಲ್ಲ ಆ ಮಗು ಹೇಳಿದ್ದು ನಂಬಿಕೊಂಡು ಆಮೇಲೆ ವೇದೋಕ್ತ ಕರ್ಮಗಳನ್ನೆಲ್ಲ ಬಿಟ್ಟು ವೇದ ಅಪ್ರಮಾಣ ಅಂತ ಹೇಳಿ ವೇದನಿಂದ ಮಾಡ್ಲಿಕ್ಕೆ ಶುರು ಮಾಡಿ ಅವರು ಅಂಧತಮಸ್ಸಿಗೆ ಹೋದರಂತೆ. ಹೀಗೆ ವೈದಿಕರಾಗಿ ವೇದ ಮಾರ್ಗಕ್ಕೆ ಬಂದಾಗ ಅಯೋಗ್ಯರು ಅಂತ ತಿಳ್ಕೊಂಡು ಪರಮಾತ್ಮ ಬುದ್ಧಾವತಾರ ಮಾಡಿ ಈ ರೀತಿ ಮಾಡಿದ. ಇದು ನಿಜವಾದ ಬುದ್ಧಾವತಾರದ ಚರಿತ್ರೆ. ಎಲ್ಲೋ ಹೋಗ್ತಿದ್ದ, ಯಾರೋ ಒಬ್ಬ ರೋಗಿಯನ್ನು ನೋಡಿದ, ಒಂದು ಹೆಣ ನೋಡಿದ, ವೈರಾಗ್ಯ ಬಂತು, ಆಮೇಲೆ ಯಾವುದೋ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಿದ, ಆಮೇಲೆ ಜ್ಞಾನೋದಯ ಆಯಿತು, ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು. ಇದು ಪರಮಾತ್ಮ ಬುದ್ಧ ಅಲ್ಲ, ಐತಿಹಾಸಿಕ ಬುದ್ಧ. ಆ ಕಥೆ ಬೇರೆ ಬುದ್ಧ. ಈ ಬುದ್ಧಾವತಾರದ ಪರಮಾತ್ಮನ ಬುದ್ಧಾವತಾರದ ಚರಿತ್ರೆ ಹೀಗೆ. ಅದನ್ನು ವಾದಿರಾಜರು ಹೇಳ್ತಾರೆ, ಶೌದ್ಧೋದನಿ ಪ್ರವೃತ್ತಿ ಸೈದ್ಧಾಂತಿಕ ಸುಗಮ ಬೌದ್ಧಾಗಮ ಪ್ರಣಯನ. ಅವನಿದ್ದಾನೆ ಇತಿಹಾಸದಲ್ಲಿ, ಏನು ಪಾಠದಲ್ಲಿ ಬರ್ತದೆ, ಏನೋ ರೋಗಿನ್ ನೋಡಿದ, ಒಂದು ಹೆಣ ನೋಡಿದ, ಬಡವನ್ ನೋಡಿದ, ವೈರಾಗ್ಯ ಬಂತು, ಮರದ ಕೆಳಗೆ ಕೂತ್ಕೊಂಡ. ಇನ್ನೊಬ್ಬ ಬುದ್ಧ ಇದ್ದಾನೆ, ಅವನ್ ತಂದೆ ಹೆಸರು ಶುದ್ಧೋಧನನೇ. ಸ್ವಾರಸ್ಯ ಅಂದ್ರೆ ಈ ಬುದ್ಧಾವತಾರಿ ಪರಮಾತ್ಮನ ಅಪ್ಪನ ಹೆಸರು ಶುದ್ಧೋಧನನೇ. ಇಷ್ಟು ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ವಾದರಾಜ ಶೌದ್ಧೋಧನಿ ಪ್ರವೃತ್ತಿ ಸೈದ್ಧಾಂತಿಕರು. ಶುದ್ಧೋಧನನ ಮಗ ಬುದ್ಧ ಅಂತ ಒಬ್ಬ ಏನು ಬಂದಿದ್ದಾನೆ, ಆ ಸೈದ್ಧಾಂತಿಕ ಬುದ್ಧನಿಗೆ ಅಸುಗಮ, ಅವನಿಗೆ ಅರ್ಥ ಆಗದೆ ಇರುವಂತ ಬೌದ್ಧಾಗಮ ಪ್ರಣಯನ, ಬೌದ್ಧಾಗಮ ರಚನೆ ಮಾಡಿದ್ದು ಈ ಬುದ್ಧ ಅಂತ ಬುದ್ಧಾವತಾರ ವರ್ಣನೆ ಮಾಡ್ತಾರೆ. ಶೌದ್ಧೋಧನಿ ಪ್ರವೃತ್ತಿ ಸೈದ್ಧಾಂತಿಕ ಅಸುಗಮ ಬೌದ್ಧಾಗಮ ಪ್ರಣಯನ. ಅದರಿಂದ ಈ ಬೌದ್ಧಾಗಮ ರಚನೆ ಮಾಡಿದ ಬುದ್ಧ, ಇದಕ್ಕೆ ಪ್ರಶಾಂತ ವಿದ್ಯೆ ಅಂತ ಹೆಸರು. ಆ ತ್ರಿಪುರಾಸುರರು, ಶುದ್ಧೋಧನ, ಜಿನ ಅವರೆಲ್ಲ ಮೋಹಗೊಂಡ್ರು. ಆಮೇಲೆ ಪರಮಾತ್ಮ ಆ ಬುದ್ಧಾವತಾರ ಮುಗಿಸಿ ಬಂದ ಮೇಲೆ ಎಲ್ಲಾ ದೇವತೆಗಳು ಏಕಾಂತದಲ್ಲಿ ಹೋಗಿ ಕೇಳಿದ್ರಂತೆ, ವೇದ ಅಪ್ರಮಾಣ ಅಂತ ನೀನೇ ಅಂದಿ ಬುದ್ಧಾವತಾರದಲ್ಲಿ, ಶೂನ್ಯವೇ ಪರತತ್ವ ಅಂದಿ, ಅದ್ರ ಅರ್ಥ ಏನ್ ನಮಗೆ ಹೇಳು ಅಂತಂದ್ರು. ಈಗ ನಮಗ್ ಮೋಹ ಬರ್ತಾ ಇದೆ, ದೈತ್ಯರ ಮೋಹಕ್ಕಾಗಿ ನೀನ್ ಹೇಳ್ಬಿಟ್ಟಿ, ವೇದ ಅಪ್ರಮಾಣ ಅಂತ ನಿನ್ನ ಬಾಯಲ್ಲಿ ಬಂದ ಮಾತು ಸುಳ್ಳಂತೂ ಆಗಬಾರ್ದು. ವೇದ ಅಪ್ರಮಾಣ ಅಂದ್ರೆ ಏನು, ಶೂನ್ಯ ಪರತತ್ವ ಅಂದ್ರೆ ಏನು? ಆಗ ಪರಮಾತ್ಮ ಹೇಳಿದನಂತೆ,
ಇದು ಪ್ರಶಾಂತ ವಿದ್ಯೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿ ನಾನೇ ನಿಮ್ಗೆ ಹೇಳ್ತೇನೆ, ಮತ್ತೆ ಇದನ್ನ ಅವ್ರಿಗೆ ಹೇಳ್ಬೇಡ್ರಿ ಅಂತಂದ್ರೆ. ಅವ್ರಿಗೆ ಅಷ್ಟೇ ಸಾಕು, ಅಷ್ಟೇ ಅವ್ರೇನ್ ಅರ್ಥ ಮಾಡ್ಕೊಂಡಿದ್ದಾರೆ ಅದೇ ತಿಳ್ಕೊಳ್ಳಿ. ನಿಮಗೆ ಬೇರೆ ಅರ್ಥ ಹೇಳ್ತೀನಿ. ವೇದ ಅಪ್ರಮಾಣ ಅಂತಂದ್ರೆ ಪ್ರಮಾಣ ಅಲ್ಲ ಅಂತ ಅರ್ಥ ಅಲ್ಲ. ಅಂದ್ರೆ ಪರಬ್ರಹ್ಮ, ಅಂದ್ರೆ ಪರಮಾತ್ಮ. ವೇದವು ಅಪ್ರಮಾಣ ಅಂದ್ರೆ ವೇದವು ಪರಮಾತ್ಮನ ವಿಷಯದಲ್ಲಿ ಪ್ರಮಾಣ. ಅಪ್ರಮಾಣ ಅಂದ್ರೆ ಹಿಂಗರ್ಥ. ಇತಿ ಬ್ರಹ್ಮ, ಅಂದ್ರೆ ಬ್ರಹ್ಮ, ಅಧಿಕ, ಅಂದ್ರೆ ಅಧಿಕ ಪರಮಾತ್ಮ, ಅವನಲ್ಲಿ ವೇದ ಪ್ರಮಾಣ, ಅವನ ವಿಷಯದಲ್ಲಿ ವೇದ ಪ್ರಮಾಣ. ಶೂನ್ಯವೇ ಪರತತ್ವ ಅಂದ್ರೆ ಏನು? ಅದಕ್ಕೇನಂತ, ಏನು ಇಲ್ಲದೆ ಇರೋದು ಶೂನ್ಯ ಪರತತ್ವ ಅಂತ ಅರ್ಥ ಅಲ್ಲ. ಶೂನ್ಯ ಅಂದ್ರೆ ಅಂದ್ರೆ ಸುಖ, ಊನ ಅಂತಂದ್ರೆ ಕಡಿಮೆ ಮಾಡೋದು. ಅಸುರರಿಗೆ ಸುಖವನ್ನ ಕಡಿಮೆ ಮಾಡತಕ್ಕಂತಹ ಪರಮಾತ್ಮನಿಗೆ ಶೂನ್ಯ ಅಂತ ಹೆಸರು. ಊನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ. ಶೂನ್ಯ ಅಂತಂದ್ರೆ ಪರಮಾತ್ಮನಿಗೆ ಹೆಸರು. ಪ್ರಳಯ ಕಾಲದಲ್ಲಿದ್ದಂತಹ ಪರಮಾತ್ಮನಿಗೆ ಶೂನ್ಯ ಅಂತ ಹೆಸರು. ಯಾವಾಗ ಬೇರೆ ಯಾವುದೂ ಇರೋದಿಲ್ಲ, ಪರಮಾತ್ಮ ಮಾತ್ರ ಇರ್ತಾನೆ. ಅಂಥ ಪರಮಾತ್ಮನಿಗೆ ಶೂನ್ಯ ಅಂತ ಹೆಸರಿದೆ. ಅದರಿಂದ ಶೂನ್ಯ ಅಂದ್ರೆ ಏನೂ ಇಲ್ಲದೆ ಇರೋ ಶೂನ್ಯ ಅಂತ ಅರ್ಥ ಮಾಡ್ಕೋಬಾರ್ದು. ಸೊನ್ನೆ ಅಂತ ಅರ್ಥ ಅಲ್ಲ. ಶೂನ್ಯ ಅಂದ್ರೆ ಭಗವಂತನ ಹೆಸರು, ಅದು ಪರತತ್ವ. ಈ ರೀತಿ ಈ ಅಭಿಪ್ರಾಯ ನಿಮಗೆ. ಮೇಲ್ನೋಟದ ಅರ್ಥ ಆ ಶುದ್ಧೋದನ ಮೊದಲಾದವರಿಗೆ ಅಂತ ಹೇಳಿದ್ನಂತೆ ಪರಮಾತ್ಮ. ಅದಕ್ಕೆ ಹೇಳಿದ್ರು ಜಿನ ವಿಮೋಹಕ ಬುದ್ಧ ಅಂದ. ಆ ಜಿನನಿಂದ ಮತ್ತೊಂದು ತತ್ವನೂ ಹೊರಟಿತಂತೆ, ಅದೊಂದು ಬೇರೆ ಮತ ಆಯ್ತು. ಇದನ್ನ ಅರ್ಥ ಮಾಡಿಕೊಳ್ಳದೆ ಇದನ್ನೇ ಮುಂದೆ ಸೈದ್ಧಾಂತಿಕ ಬೌದ್ಧ ಶುದ್ಧ ಬುದ್ಧ ಅನ್ನೋನು ಬಂದು ಅದನ್ನು ಮತ್ತೆ ಪ್ರವೃತ್ತಿಗೊಳಿಸಿದ್ನಂತೆ. ಈ ರೀತಿ 10 ಅವತಾರಗಳನ್ನು ಚಿಂತನೆ ಮಾಡಬೇಕು. ಆವಾಗ 10 ಇಂದ್ರಿಯಗಳಿಂದ ಭೋಗಿಸುವ ವಿಷಯಗಳನ್ನ ಪರಮಾತ್ಮ ಸ್ವೀಕಾರ ಮಾಡಿ ನಮಗೆ ಅದರ ಫಲ ಕೊಡ್ತಾನೆ ಅಂತ ನಿರೂಪಣೆ ಮಾಡಿ.